ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೊಸರವಲಕ್ಕಿ ಹೇಗೆ ಮಾಡೋದು ಯೂಟ್ಯೂಬ್ ಅಂತ ಚಾನಲ್. ಹೇಳ್ಕೊಡ್ತೀನಿ. ಈ ಬೇಸಿಗೆ ಕಾಲದಲ್ಲಿ ತುಂಬಾ ದಾಹ ಆಗ್ತಿದೆ, ಏನು ತಿನ್ನೋಕ್ಕೂ ಇಷ್ಟ ಆಗ್ತಿಲ್ಲ, ಬರೀ ತಂಪಂದು ಕುಡಿಬೇಕಂತ ಅನ್ನಿಸ್ತಿದೆ. ಹಾಗಾಗಿ ನಾನು ಈ ಬೇಸಿಗೆ ಕಾಲಕ್ಕೆ ತಕ್ಕಂತೆ ಮೊಸರು ಅವಲಕ್ಕಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಗೆ 2ರಿಂದ 3 ಚಮಚ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿಯಾಗಲು ವೆಯ್ಟ್ ಮಾಡಿ. ಬಿಸಿ ಆದಮೇಲೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಅದು ಕಂದು ಬಣ್ಣವರೆಗೂ ಸ್ವಲ್ಪ ಫ್ರೈ ಮಾಡಿ, ಅಂದರೆ ಚೆನ್ನಾಗಿರುತ್ತೆ. ಅವಲಕ್ಕಿ ಮಧ್ಯೆ ತಿನ್ನಬೇಕಾದ್ರೆ ಸ್ವಲ್ಪ ಕ್ರಂಚಿ ಥರ ಸಿಕ್ಕರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೋಡಿ, ಈರುಳ್ಳಿಯನ್ನು ಮುಂಚೆನೇ ಹೆಚ್ಕೊಂಡಿದ್ದೆ ನಾನು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಣ್ಣು ಮುಂಚೆ ರೆಡಿ ಇದ್ದರೆ ಎಲ್ಲ ಬೇಗ ಪಟ ಅಂತ ರೆಡಿ ಆಗಿಬಿಡುತ್ತೆ ಎಲ್ಲ. ಇವಾಗ ನೋಡಿ ಸ್ವಲ್ಪ ಮಿಕ್ಸ್ ಮಾಡೋಣ. ಕಡಲೆಬೇಳೆ ಸ್ವಲ್ಪ ನೋಡಿ ಕಂದು ಬಣ್ಣ ಬರಬೇಕು, ಆ ಥರ ಫ್ರೈ ಮಾಡಬೇಕು. ಇವಾಗ ನೋಡಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು, ಇಲ್ಲಾಂದರೆ ಸರಿ ಹೋಗಲ್ಲ ಅದು. ಇವಾಗ ನೋಡಿ, ಇವಾಗ ನಾನು ಹೆಚ್ಕೊಂಡಿದ್ನೆಲ್ಲ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಒಂದೊಂದಾಗಿ ಹಾಕ್ಕೊಂಡಂತ. ಫಸ್ಟು ಕರಿಬೇವು, ಎಣ್ಣೆಲಿ ಕರಿಬೇವು ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ನೋಡಿ. ಇವಾಗ ಸ್ವಲ್ಪ ಈರುಳ್ಳಿ, ಒಂದೆರಡು ಈರುಳ್ಳಿಯಷ್ಟು ಉಂಡೆ ಸಾಕು. ಇವಾಗ ನೋಡಿ ಈರುಳ್ಳಿ ಹಾಕಿ ಫ್ರೈ ಮಾಡಿ. ತುಂಬಾ ಬೇಯಬೇಕಂತ ಏನಿಲ್ಲ, ಸ್ವಲ್ಪ ಹಸಿನೂ ಇರಬಾರ್ದು, ಫುಲ್ ಈರುಳ್ಳಿ ಬೇಯ್ತಾನೂ ಇರಬಾರ್ದು. ಇವಾಗ ನೋಡಿ ಒಂದು ಮೀಡಿಯಮ್ ಇರಬೇಕು, ಈ ಥರ ಫ್ರೈ ಮಾಡಿ. ಇವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿ 1-2ರಿಂದ 3 ನಿಮಿಷ ಬೇಯಲು ಬಿಡಬೇಕು ಅದನ್ನು. ಇವಾಗ ಮಿಕ್ಸ್ ಮಾಡಿ 1-2-3 ನಿಮಿಷ ಬೇಯಿದ್ರೆ ಸಾಕು. ನೋಡಿ 2-3 ನಿಮಿಷ ಬೇಯ್ತಾ ಇದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಂಡು ಮತ್ತೊಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕೊತ್ತಂಬರಿನೂ ಕೂಡ, ಆವಾಗಲೇ ರುಚಿ ಅನಿಸೋದು. ಇವಾಗ ನೋಡಿ 1-2-3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ. ಈಗ ನೋಡಿ 1 ಸ್ಪೂನ್ ಸಕ್ಕರೆ ಹಾಕಬೇಕು, ಅಂದರೆ ಮೊಸರಲ್ಲಿ ಸ್ವಲ್ಪ ಹುಳಿ ಅಂಶ ಇದ್ದರೂ ಸರಿ ಹೋಗುತ್ತೆ. ಸ್ವಲ್ಪ ಸ್ವೀಟ್ ಇದ್ರೇ ಚೆಂದ. ಈಗ ನೋಡಿ ಸಕ್ಕರೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಮತ್ತೊಂದೆರಡು ನಿಮಿಷ ಫ್ರೈ ಆಗಲಿ ಅದೆಲ್ಲ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ.
ಈ ಒಗ್ಗರಣೆಗೆ ಸ್ವಲ್ಪ ಅವಲಕ್ಕಿ, ನೆನೆಸಿರೋದು ಅವಲಕ್ಕಿ ಹಾಕಿ 1 ಕಪ್ ಮೊಸರು ಹಾಕಿ ಮಿಕ್ಸ್ ಮಾಡಿ. ಇವಾಗಲೇ ನೋಡಿ, ಇನ್ನು ರುಚಿಗೆ ಏನಾದರೂ ಉಪ್ಪು ಬೇಕಾದರೆ ಅಥವಾ ಸಕ್ಕರೆ ಬೇಕಾದರೆ ಇವಾಗಲೇ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ನಂದು ಕರೆಕ್ಟ್ ಇತ್ತು ಎಲ್ಲ ಮಸಾಲೆನೂ, ಹಾಗಾಗಿ ನಾನೇನೂ ಹಾಕಲಿಲ್ಲ. ಇವಾಗ ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಆಯಿತಾ. ಈ ಬೇಸಿಗೆ ಕಾಲದಲ್ಲಿ ಏನು ಊಟಕ್ಕೆ ಸೇರ್ತಿಲ್ಲ, ಹಾಗಾಗಿ ಇನ್ನೊಂದು ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.